ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವರೆದ ಬಳಿಕ ಎನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ. ಇದು ಮಹಾದೇವಿ ಅಕ್ಕನವರ ಒಂದು ಚಿರಪರಿಚಿತ ವಚನ. ಎಲ್ಲರಿಗೂ ಗೊತ್ತಿದೆ ನಮ್ಮ ಎಲ್ಲ ಚೇಷ್ಟೆ ಅಂದ್ರೇನು? ಯಾರಾದ್ರೂ ಹೇಳ್ಬೋದಾ? ದಿನಂಪ್ರತಿ ಚಟುವಟಿಕೆ. ಸಾಮಾನ್ಯ ಚೇಷ್ಟೆ ಅಂದ ಕೂಡಲೇ ಕೆಟ್ಟದ್ದಕ್ಕೆ ಬಳಸ್ತಾರ. ಅದಲ್ಲ, ಚೇಷ್ಟೆ ಅಂದ್ರೆ ಚಟುವಟಿಕೆ ಅಂತ. ಸಂಸ್ಕೃತದಲ್ಲಿ ಚೇಷ್ಟೆ ಅಂತ ಕರೀತಾರೆ, ಕನ್ನಡದಲ್ಲಿ ಅದನ್ನ ಚಟುವಟಿಕೆ ಅಂತ ಕರೀತಾರೆ. ಲೋಕದ ಚೇಷ್ಟೆ ಅಂದ್ರೆ ಲೋಕದ ಚಟುವಟಿಕೆ. ಲೋಕದ ಚಟುವಟಿಕೆ ನಡೆಯೋದು ಯಾವುದರಿಂದ? ಸೂರ್ಯನಿಂದ. ಸೂರ್ಯ ಬರ್ಲಿಲ್ಲ ಅಂದ್ರೆ ಚಟುವಟಿಕೆ ನಡೆಯಲ್ಲ. ಇವಾಗ ಲೈಟ್ ಹಾಕೊಂಡಿದೀವಿ, ಏನೇನೋ ಮಾಡ್ಕೊಂಡಿದೀವಿ, ರಾತ್ರಿ ಹೊತ್ತು ಚಟುವಟಿಕೆ ನಡೀತದೆ ಬಿಡಿ. ಆದರೆ ಮಹಾದೇವಿ ಅಕ್ಕನವರ ಕಾಲಕ್ಕೆ ಸೂರ್ಯನೇ ಚಟುವಟಿಕೆ ಮೂಲ. ಆದ್ರಿಂದ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಅದ್ ಮುಂದೆ ನೋಡೋಣ. ಬರೀ ಲೋಕದ ಚೇಷ್ಟೆಗೆ ಅಷ್ಟೇ ಸೂರ್ಯ ಬೀಜ ಅಲ್ಲ. ಅವಾಗ ವಿಜ್ಞಾನ ಇಷ್ಟು ಮುಂದುವರೆದಿರ್ಲಿಲ್ಲ. 12ನೇ ಶತಮಾನದಲ್ಲಿ ಮುಂದುವರೆದಿದ್ರೆ ಪ್ರಾಯಶಃ ಅದನ್ನು ಮಹಾದೇವಕ್ಕೆ ಹೇಳ್ತಿದ್ರು ಏನು. ಈ ಭೂಮಿಯ ಹುಟ್ಟಿಗೂ ಕೂಡ ಮೂಲ ಸೂರ್ಯನೇ. ಸೂರ್ಯ ಒಂದು ನಕ್ಷತ್ರ, ಗೊತ್ತಿರ್ಬೇಕು ನಿಮಗೆಲ್ಲ. ಸ್ಟಾರ್. ಅದೊಂದು ಪ್ಲಾನೆಟ್ ಅಲ್ಲ, ಅದೊಂದು ಗ್ರಹ ಅಲ್ಲ. ಗ್ರಹಗಳಿಗೆ ಸ್ವಂತ ಬೆಳಕಿರಲ್ಲ ಮತ್ತು ಸ್ವಂತ ಅಸ್ತಿತ್ವವೂ ಇರಲ್ಲ ಅವಕ್ಕೆ. ಗ್ರಹಗಳ ಅಸ್ತಿತ್ವ ನಿಂತಿರೋದು ನಕ್ಷತ್ರಗಳ ಆಧಾರದ ಮೇಲೆ. ಈಗ ಭೂಮಿಗೂ ಸೂರ್ಯನಿಗೂ ಸುಮಾರು 14 ಕೋಟಿ ಕಿಲೋಮೀಟರ್ ದೂರ ಇದೆ. ಅಂದ್ರೆ 8,30,00,000 ಮೈಲಿ ಅಂತ ಹೇಳ್ತಾರೆ. ಮೈಲಿ ಲೆಕ್ಕದಲ್ಲಿ ಹೇಳೋದಾದ್ರೆ, ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳೋದಾದ್ರೆ 14 ಕೋಟಿ ಕಿಲೋಮೀಟರ್. ಅಷ್ಟು ದೂರ ಇದ್ರೂ ಕೂಡ ಸೂರ್ಯನ ಭೂಮಿಯ ಪ್ರತಿಯೊಂದು ಕಣಕಣವು ಸೂರ್ಯನಿಂದ ಬಂದಿರತಕ್ಕಂಥದ್ದು, ಸೂರ್ಯನಿಂದ ಪ್ರೇರೇಪಣೆ ಪಡಿತಿರ್ತದೆ, ಸೂರ್ಯನಿಂದ ಶಕ್ತಿ ಪಡಿತಿರ್ತದೆ. ಸೂರ್ಯ ಇಲ್ಲ, ಭೂಮಿ ಇಲ್ಲ. ಅದಕ್ಕೆ ಸೂರ್ಯ ಅನ್ನೋ ಶಬ್ದನೇ ಹುಟ್ಟುವಿಕೆಗೆ ಕಾರಣವಾದದ್ದು, ಸೃಷ್ಟಿಗೆ ಕಾರಣವಾದದ್ದು ಅಂತ ಅರ್ಥ. ಅದಕ್ಕೆ ಸೂರ್ಯ ಇರಬೇಕು. ಸೂರ್ಯನ ಶಕ್ತಿಯನ್ನು ಬಳಸ್ಕೊಂಡೇ ಭೂಮಿಯ ಮೇಲೆ ಬೆಳೆ ಬೆಳೀತದೆ, ನಾವು ನೀವೆಲ್ಲ ಬದುಕ್ತೀವಿ. ಒಂದು ವೇಳೆ ಒಂದು 3 ದಿವಸ 4 ದಿವಸ 5 ದಿವಸ ಸೂರ್ಯೋದಯನೇ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಹಂಗಾಗಲ್ಲ. ಯಾವಾಗ್ಲೂ ಹಂಗಾಗಲ್ಲ. ಸೂರ್ಯೋದಯವನ್ನು ನಿಲ್ಸಕ್ಕೂ ಬರಲ್ಲ, ಸೂರ್ಯನನ್ನು ಹೆಚ್ಚು ಮಾಡಕ್ಕೂ ಬರಲ್ಲ. ಅದು ಮನುಷ್ಯನ ಕೈಯಲ್ಲಿಲ್ಲ. ಅದೆಲ್ಲ ಪರಮಾತ್ಮನ ಸೃಷ್ಟಿ. ಭೂಮಿ ಸುತ್ತಾ ಇದೆ, ತನ್ನ ಕಕ್ಷೆಯ ಮೇಲೆ ಸುತ್ತಾ ಇದೆ, ತನ್ನ ಮೈ ಸುತ್ತನ್ನು ಸುತ್ತಕೊಳ್ತಾ ಇದೆ. ಆದ್ರಿಂದ ಹಗಲು ರಾತ್ರಿಗಳು, ವರ್ಷಗಳು, ಋತುಗಳು ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಈ ಸೂರ್ಯ ಹುಟ್ಟಿ ವಿಜ್ಞಾನಿಗಳು ಹೇಳೋ ಪ್ರಕಾರ ಒಂದು 700-800 ವರ್ಷ ಆಗಿರ್ಬೋದು ಅಂತ. 800 ಕೋಟಿ ವರ್ಷ. 700-800 ಕೋಟಿ ವರ್ಷ, ಬರೀ ವರ್ಷ 700-800 ವರ್ಷ ಅಲ್ಲ, 700-800 ಕೋಟಿ ವರ್ಷಗಳಾಗಿರ್ಬಹುದು, ಅಥವಾ ಇನ್ನೂ ಜಾಸ್ತಿ ಆಗಿರ್ಬೋದು. ಬ್ರಹ್ಮಾಂಡಕ್ಕೆ ಅವರು ವಿಜ್ಞಾನಿಗಳು ಇಡೀ ಬ್ರಹ್ಮಾಂಡ, ಇಡೀ ವಿಶ್ವ ಅಂದ್ರೆ ಇಂತಹ ಸೂರ್ಯರು ಎಷ್ಟು ಇರ್ಬೋದು ಅಂತ ಅನ್ಕೊಂಡಿದ್ದೀರ? ಯಾರಾದ್ರೂ ಗೆಸ್ ಮಾಡಿದೀರಾ ಅಥವಾ ಓದಿದೀರಾ ಎಲ್ಲಾದ್ರೂ? ಈ ಬ್ರಹ್ಮಾಂಡ ಅಥವಾ ಈ ವಿಶ್ವ ಎಷ್ಟು ವಿಸ್ತೀರ್ಣವಾಗಿದೆ ಅಂತಕ್ಕಂಥದ್ದು, ಎಷ್ಟು ಸೂರ್ಯರುಗಳಿರ್ಬೋದು ಅಂತ ಹೇಳಿ ಯಾರಾದ್ರೂ
ಹೇಳ್ಬೋದ? ಹೇಳಲಿಕ್ಕಾಗಲ್ಲ ಅಲ್ವಾ? ಸುಮಾರು ಅಂದ್ರೆ ಒಂದು ಈಗ ನಮಗೆ ಮೊದಲು ಗ್ಯಾಲಕ್ಸಿ ಕಲ್ಪನೆ ಇರಲಿಲ್ಲ. ಬರೀ ಇಂಥ ಅನೇಕ ಸೌರಮಂಡಲಗಳು ಸೇರ್ಬಿಟ್ಟು ಒಂದು ಅಂದ್ರೆ ಸೌರಮಂಡಲಗಳು ಇದಾವೆ, ಅನಂತ ಕೋಟಿ ಬ್ರಹ್ಮಾಂಡ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಈಗ ವಿಜ್ಞಾನಿಗಳು ಇನ್ನೂ ಒಂದು ಸತ್ಯ ಕಂಡಿಡಿದ್ದಾರೆ, ಬಹಳ ವರ್ಷ ಆಯ್ತು. ಅನೇಕ ಸೂರ್ಯರುಗಳು ಸೇರಿ, ಅನೇಕ ಸಾವಿರ ಸೂರ್ಯರುಗಳು ಸೇರಿ ಒಂದು ಗ್ಯಾಲಕ್ಸಿ ಆಗತ್ತೆ. ಅದಕ್ಕೆ ಆಕಾಶ ಗಂಗೆ ಅಂತ ಕರೆದಿದ್ದಾರೆ, ಅಥವಾ ನಕ್ಷತ್ರ ಸಾಗರ ಅಂತ ಕೂಡ ಕರೀತಿದ್ದಾರೆ. ಈಗ ಓಷನ್ ಆಫ್ ಸ್ಟಾರ್ಸ್, ನಕ್ಷತ್ರ ಸಾಗರ. ಒಂದು ನಕ್ಷತ್ರ ಸಾಗರದಲ್ಲಿ ಅಂದಾಜು ಮಾಡಿದ್ದಾರೆ, ಅದೇನು ಕರಾರು ಹಾಕಲ್ಲ, ಇನ್ನು ಜಾಸ್ತಿನೂ ಇರ್ಬೋದು, ಕಡಿಮೆನೂ ಇರ್ಬೋದು. ಒಂದು ಗ್ಯಾಲಕ್ಸಿ ಒಳಗಡೆ ನಮ್ಮ ಸೂರ್ಯರಂತ ಸೂರ್ಯರು 20,000 ಕೋಟಿ ಇರಬಹುದು ಅಂತ. 20,000 ಕೋಟಿ ನಕ್ಷತ್ರಗಳು ಒಂದು ಗ್ಯಾಲಕ್ಸಿ ಒಳಗಿರ್ಬೋದು ಅಂತ. ಅಂಥವು ಒಂದು 10 ಲಕ್ಷ ಕೋಟಿ ಗ್ಯಾಲಕ್ಸಿಗಳಿರ್ಬೋದು ಅಂತ ಗೆಸ್ ಮಾಡಿದ್ದಾರೆ. ಇನ್ನೂ ಹುಡುಕ್ತಾ ಇದ್ದಾರೆ. ಇನ್ನೂ ಇದನ್ನ ನೋಡ್ತಾರಲ್ಲ, ಏನದು ಸ್ಕೋಪ್, ಟೆಲಿಸ್ಕೋಪ್, ಸ್ಪೆಕ್ಟ್ರೋಸ್ಕೋಪ್, ರೇಡಿಯೋ ಟೆಲಿಸ್ಕೋಪ್ ಅಂತ ಹೇಳೆಲ್ಲ ಸ್ಕೋಪ್ ಅಂತ ಮಾಡಿದ್ದಾರೆ. ಅವನ್ನ ಇನ್ನೂ ದೊಡ್ಡದೆಲ್ಲ ನಿರ್ಮಾಣ ಮಾಡಿ ನೋಡಕ್ ಪ್ರಯತ್ನ ಪಡ್ತಾ ಇದ್ದಾರೆ ವಿಜ್ಞಾನಿಗಳು. ಅವ್ರಿಗೆ ಇಷ್ಟು ಆಶ್ಚರ್ಯ, ಇಷ್ಟು ವಿಚಿತ್ರ ಅನ್ನಿಸ್ತಾ ಇದೆ ಅಂದ್ರೆ, ಅದು ಐನ್ಸ್ಟೀನ್ ಹೇಳಿದ್ರು ಸುಮಾರೊಂದು 75-80 ವರ್ಷದಿಂದನೇ ಒಂದು ಮಾತು ಹೇಳ್ತಾರೆ ಐನ್ಸ್ಟೀನ್, ಬಹಳ ಅದ್ಭುತವಾದ ಮಾತು. ದೋ ಇಟ್ ಈಸ್ ಫೈನೈಟ್, ಇಟ್ ಈಸ್ ಬೌಂಡ್ಲೆಸ್. ಸೃಷ್ಟಿ ಬಗ್ಗೆ ಹೇಳಿದ್ರು ಒಂದು ಮಾತು. ಅದು ಮಿತಿಗೊಳಪಟ್ಟಿರಬಹುದು ದೇವ್ರಿಗೆ ಹೋಲಿಕೆ ಮಾಡಿದಾಗ. ದೇವರು ಇನ್ಫಿನಿಟಿ. ಪರಮಾತ್ಮ ಹಂಗೆ ಅವನು ಯಾವುದೇ ಎಲ್ಲೆ ಅಂತ್ಯ ಅನ್ನೋದು ಪರಮಾತ್ಮನಿಗಿಲ್ಲ. ಅದಂತೂ ಅನಂತ ಅಂತ ಕರೆದಿದ್ದಾರೆ. ಇನ್ಫಿನಿಟಿ ಅಂದ್ರೆ ಅನಂತ, ದೇವ್ರಿಗೆ ಅನಂತ, ದೇವ್ರ ಅನಂತ. ಈ ಸೃಷ್ಟಿಯೂ ಕೂಡ ಅಂತ್ಯ ಅನಂತ ಅಲ್ಲ ಇದು, ಆದ್ರೆ ಗಡಿ ಮಾತ್ರ ಸಿಕ್ಕಿಲ್ಲ ಅಂತ ಹೇಳಿದರು. ಬೌಂಡ್ ಅಂದ್ರೆ ಗಡಿಯೇ ಇಲ್ಲ ಅದಕ್ಕೆ ಅಂತ. ಐನ್ಸ್ಟೀನ್ ಹೇಳಿ ಸುಮಾರು ಒಂದು 80-90 ವರ್ಷದ ಮೇಲೆ ಅಥವಾ 100 ವರ್ಷ ಆಗ್ತಾ ಬಂದಿರ್ಬೋದು. ಆದ್ರೂ ಇವತ್ತಿಗೂ ಕೂಡ ಸೃಷ್ಟಿಯ ಗಡಿ ಸಿಕ್ಕಿಲ್ಲ. ಸೃಷ್ಟಿಯೂ ಕೂಡ ಅನಂತವೇನೋ ಅನ್ನೋ ಕಲ್ಪನೆ ಬರ್ತಾ ಇದೆ. ಆದ್ರೆ ಯಾಕಿದು ಅನಂತ ಅಲ್ಲ ಅಂದ್ರೆ, ಈ ಭೂಮಿ ಬದಲಾವಣೆ ಆಗುತ್ತೆ, ಭೂಮಿ ಹುಟ್ಟುತ್ತೆ, ಬೆಳೆಯುತ್ತೆ, ಸಾಯುತ್ತೆ. ನಕ್ಷತ್ರಗಳು ಹುಟ್ಟುತ್ತವೆ, ಬೆಳೀತವೆ, ಸಾಯ್ತವೆ. ಆದ್ರಿಂದ ಅದಕ್ಕೆ ಆ ಸೃಷ್ಟಿಗೆ ಇನ್ಫಿನಿಟಿ ಅನಂತ, ಫೈನೈಟ್, ಅದು ಅನಂತ ಅಲ್ಲ, ಅಂತ್ಯಕ್ಕೊಳಗಾಗುವಂಥದ್ದು ಅಂತ ಹೇಳಿದರೆ ಹೊರತು ಸೃಷ್ಟಿಯ ಅಂತ್ಯವನ್ನ ಹುಡುಕಕ್ ಹೋದ್ರೆ ಇನ್ನೂ ವಿಜ್ಞಾನಿಗಳಿಗೆ ಸಿಕ್ಕಿಲ್ಲ, ಸಿಗೋ ಸಾಧ್ಯತೆಗಳು ಇಲ್ಲ, ಸಿಕ್ಕಲ್ಲ. ಅದಕ್ಕೆ ಉಪನಿಷತ್ಕಾರರು ಒಂದು ಮಾತು ಹೇಳಿದ್ರು, ಇದನ್ನ ನಾವು ತಿಳ್ಕೊಳ್ಬೇಕು. ಅವರು ಯಾವುದೇ ಸ್ಕೋಪ್ಗಳನ್ನೇನು ಇಟ್ಕೊಂಡು ಮಾತಾಡಿದ್ರು ಅಂತ ಅಲ್ಲ. ಅವರು ಸ್ಪಿರಿಚುವಲ್ ನಾಲೆಡ್ಜಿಂದ, ಅಂದ್ರೆ ಅಧ್ಯಾತ್ಮ ಜ್ಞಾನದಿಂದ ಒಂದು ಮಾತು ಹೇಳಿದ್ದಾರೆ. ಅಥವಾ ವಿಜ್ಞಾನಿಗಳು ಹೇಳಿರೋ ಮಾತು, ಉಪನಿಷತ್ಕಾರರು ಹೇಳಿರೋ ಮಾತು, ಈ ಮಾತು ಅದ್ಭುತವಾಗಿದೆ. ಇಲ್ಲ, ಉಪನಿಷತ್ಕಾರರೇ ಇರಬಹುದು. ಈ ಪರಮಾತ್ಮನ ಸೃಷ್ಟಿಯ ಶಕ್ತಿಯ ಕೇವಲ 1001 ಭಾಗ ಆಗಿರ್ಬೋದು. ಇನ್ನು 999 ಭಾಗ ಹಂಗೆ ಇದೆ. ಪರಮಾತ್ಮನಲ್ಲಿ ಆ ಶಕ್ತಿ ಇದೆ ಅಂತರ್ಗತವಾಗಿ, ಅದಿನ್ನು ಹೊರಗೆ ಬಂದಿಲ್ಲ ಅಂತ ಹೇಳ್ತಾರೆ. ನಿರಂತರವಾಗಿ ಸೃಷ್ಟಿ ಬೆಳೀತಾ ಇದೆ. ವಿಜ್ಞಾನಿಗಳು ಅದನ್ನು ಕಂಡುಕೊಂಡ್ರು ಈಗೊಂದು 80-90 ವರ್ಷದಿಂದ. ಅಥವಾ ಇತ್ತೀಚೆಗೆ ಒಬ್ಬ ವಿಜ್ಞಾನಿ ಒಂದು ಮಾತು ಹೇಳ್ತಾ, ಗ್ಯಾಲಕ್ಸಿಗಳು ದೂರ 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 ಸರಿತಾ ಇದ್ದಾವೆ, ವಿಸ್ತೀರ್ಣ ಆಗ್ತಾ ಇದೆ ಸೃಷ್ಟಿ, ನಿಂತಲ್ಲೇ ನಿಂತಿಲ್ಲ, ಒಂದೇ ಕಕ್ಷೆ ಮೇಲೆ ನಿಂತಿಲ್ಲ, ಅದು ಸರಿತಾ ಇದೆ ಅಂತ ಹೇಳಿ. ಎಷ್ಟು ಅದ್ಭುತ ಆಗತ್ತೆ ಅಂದ್ರೆ, ಇದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ನಮ್ಮ ಏನು ಅನೇಕ ಸಮಸ್ಯೆಗಳಿಗೆ ಉತ್ತರ, ಅಂದ್ರೆ ಮನುಷ್ಯ ಚಿಂತಿತನಾಗೋದು, ದುಃಖಿತನಾಗೋದು, ಸಾವಿಗೆ ಹೆದರೋದು, ಇವೆಲ್ಲ ಇದಾವಲ್ಲ, ಇವೇನು ಅಲ್ಲ ನಮ್ಮ ದುಃಖ,
ನಮ್ಮ ಸುಖ ದುಃಖಗಳಾಗ್ಲಿ, ನಮ್ಮ ಸಂಪತ್ತಾಗ್ಲಿ, ನಮ್ಮ ಹೊಲ ಮನೆಗಳಾಗ್ಲಿ, ನಮ್ಮ ಆಯುಷ್ಯ ಆಗ್ಲಿ, ಈ ಸೃಷ್ಟಿ ಮುಂದೆ ಏನೂ ಅಲ್ಲ. ಒಂದು ಅಣುವಿಗಿಂತ ಅಣು ನಾವಲ್ಲ, ಅಷ್ಟು ಸಣ್ಣವ್ರ. ಈ ಭೂಮಿನ ಅಷ್ಟು ಸಣ್ಣದಾಗ್ಬಿಡುತ್ತೆ, ನಾವಿರ್ಲಿ ಭೂಮಿನ ಅಷ್ಟು ಸಣ್ಣದಾಗ ಹೋಗ್ಬಿಡುತ್ತೆ. ಆದ್ರಿಂದ ಈ ಭೂಮಿಯ ಮೂಲ ಸೂರ್ಯ, ಲೋಕದ ಚೇಷ್ಟೆಗೆ ಅಷ್ಟೇ ರವಿ ಕಾರಣ ಅಲ್ಲ, ಈ ಭೂಮಿಯ ಉತ್ಪತ್ತಿಗೂ ಕೂಡ ಸೂರ್ಯನೇ ಮೂಲ. ಕಡೆಗೆ ಸೂರ್ಯನಲ್ಲಿಯೇ ಲಯ ಆಗ್ಬಿಡುತ್ತೆ ಎಲ್ಲವೂ. ಈ ಸೌರಮಂಡಲ ಏನಿದೆ, ಸೋಲಾರ್ ಸಿಸ್ಟಮ್, ಅದೆಲ್ಲ ಅವನಲ್ಲಿ ಲಯ ಆಗುತ್ತೆ. ಅದು ಈಗ ಸದ್ಯಕ್ಕೇನಲ್ಲ, ಹೆದರ್ಕೋಬೇಡಿ. ಇನ್ನು 100 ಕೋಟಿ ವರ್ಷ ಇರ್ಬೋದು, 200 ಕೋಟಿ ವರ್ಷ ಇರ್ಬೋದು. ಅಷ್ಟೊತ್ತಿಗೆ ನಾವು ಇನ್ನೂ ಎಷ್ಟು ಸಾರಿ ಬಂದು ಹೋಗ್ತೇವೋ ಗೊತ್ತಿಲ್ಲ, ಗೊತ್ತಾಯ್ತಲ್ವಾ? ಆದ್ರಿಂದ ಈ ಒಂದು ಸೃಷ್ಟಿ ಬಹಳ ಅದ್ಭುತ. ಅದನ್ನ ಮಹಾದೇವಿ ಅಕ್ಕ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವಿ ಬೀಜ. ಕರ್ಣಂಗಳು ಅಂದ್ರೆ ಇಂದ್ರಿಯಗಳು, ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಅದರಲ್ಲೂ ಇಲ್ಲಿ ಈ ವಚನದಲ್ಲಿ ಮನಸ್ಸೇ ಎಲ್ಲ ಚೇಷ್ಟೆಗಳಿಗೆ ಮೂಲ ಅಂತ ಹೇಳ್ಬೇಕಾದ್ರೆ, ಇಂದ್ರಿಯಗಳ ಚೇಷ್ಟೆಗೆ ಮೂಲ ಅಂತ ಹೇಳ್ಬೇಕಾದ್ರೆ, ಹೊರಗಿನ ಇಂದ್ರಿಯಗಳನ್ನ ಮಾತ್ರ ಗುರಿಯಾಗಿ ಇಟ್ಕೊಂಡಂಗೆ ಕಾಣ್ತಾರ. ಅಂದ್ರೆ ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ, ಪಂಚ ಜ್ಞಾನೇಂದ್ರಿಯಗಳೇನಿದ್ದಾವಲ್ಲ ಅವನ್ನೇ ಗುರಿಯಾಗಿ ಇಟ್ಕೊಂಡು ಇಲ್ಲಿ ಮಹಾದೇವಕ್ಕ ಮಾತಾಡ್ತಾರೆ. ಅದು ಮಾತಾಡೋದು ಏನಕ್ಕೆ ಅಂದ್ರೆ, ಈ ಮನಸ್ಸನ್ನ ನಾವು ಪಳಗಿಸ್ಬಿಟ್ರೆ, ಮನಸ್ಸಿಗೆ ತರಬೇತಿ ಕೊಟ್ಬಿಟ್ರೆ, ಮನಸ್ಸನ್ನ ಪರಮಾತ್ಮನಲ್ಲಿ ಸಮರಸಗೊಳಿಸ್ಬಿಟ್ರೆ, ಮನಸ್ಸನ್ನ ವಿಶಾಲಗೊಳಿಸ್ತಾ ಬಂದ್ಬಿಟ್ರೆ ನಾವು ಯಶಸ್ವಿ ಆಗ್ತೀವಿ ಜೀವನದಲ್ಲಿ. ಅದಕ್ಕೆ ನೀವು ಉಪವಾಸ ಮಾಡುವಾಗ್ಲೂ ಕೂಡ ಉಪವಾಸ ಮಾಡುವಾಗ ಕಣ್ಣಿಗೆ ಬೈದ್ರೆ, ನಾಲ್ಗೆಗೆ ಬೈದ್ರೆ ಪ್ರಯೋಜನ ಇಲ್ಲ. ಏನಪ್ಪ ಈ ನಾಲ್ಗೆ ಆಸೆ ಮಾಡುತ್ತಲ್ಲ, ಈ ನಾಲ್ಗೆ ಆಸೆ ಮಾಡುತ್ತಲ್ಲ ಅಂತ ಯಾರು ಅನ್ಬೇಡಿ. ಆಮೇಲೆ ಕಣ್ಣು ನೋಡುತ್ತೆ ಬಯಸುತ್ತೆ ಅಂತ ಯಾರು ಅನ್ಬೇಡಿ. ಕಣ್ಣಿನ ಹಿಂದೆ, ನಾಲಿಗೆ ಹಿಂದೆ, ಮೂಗಿನ ಹಿಂದೆ, ಚರ್ಮದ ಹಿಂದೆ ಯಾವುದಿದೆ? ಇಂದ್ರಿಯಗಳ ರಾಜ ಅಂತ ಕರೀತಾರೆ. ಇಂದ್ರಿಯಗಳ ರಾಜ ಯಾವುದು? ಮನಸ್ಸು. ಆ ಮನಸ್ಸಿಗೆ ಬುದ್ಧಿ ಹೇಳಿ. ನೀವು ಉಪವಾಸ ಮಾಡಕ್ ಮನಸ್ಸಿದೆ ನಿಮಗೆ, ಈಗ ಇನ್ಸುಲಿನ್ ಬಿಡಕ್ ಮನಸ್ಸಿದೆ ನಿಮಗೆ, ಆದ್ರೆ ಬೆಳಗ್ಗೆ ಎದ್ದ ಕೂಡಲೇ ಯಾವ ಇನ್ಸುಲಿನ್ ಬಿಡೋದು, ಹೋಗೋ ಕಡೆ ಊಟ ಮಾಡ್ಬೇಡ ಅನ್ಸುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ರಾತ್ರಿ ಮಲಗುವಾಗ, ಬೆಳಗ್ಗೆ ಎದ್ದಳುವಾಗ ಮನಸ್ಸಿಗೆ ಬುದ್ಧಿ ಹೇಳಿ. ಮನಸ್ಸೇ ಸ್ವಲ್ಪ ತಡ್ಕೋ, 15 ದಿವಸ ತಡ್ಕೋ, 21 ದಿವಸ ತಡ್ಕೋ, 1 ತಿಂಗಳು ತಡ್ಕೋ. ಅವನು ಶಿವಾನಂದನ್ ಮನಸ್ಸು ಎಂಥದ್ದಿರ್ಬೋದು ನೋಡ್ರಿ. ಶಿವಾನಂದ್ ಬಳ್ಳೂರು 5 ವರ್ಷಗಳಿಂದ ಒಂದೇ ಒಂದು ಅಗಳು ಬೇಯಿಸಿದ ಆಹಾರ ತಗೊಳಂಗಿಲ್ಲ ಅಂತ ಹೇಳ್ತಾನ. 5 ವರ್ಷ ಬೇಡ ರೀ, 5 ವರ್ಷ ಬೇಡಪ್ಪ, 5 ವರ್ಷ ಮಾಡಿದಾನೆ ಬಿಡಿ ಅವನು, ಅದಕ್ಕೆ ಚೆನ್ನಾಗಿದ್ದಾನೆ. ನಾವೊಂದು 50 ದಿನ ಬಿಡಕ್ಕಾಗಲ್ಲ ನನ್ನ ಕೈಲೇ ಆಗವಲ್ದು. ಇರ್ಲಿ, 50 ದಿನ ಬೇಯಿಸಿದ ಆಹಾರ ಬಿಟ್ಬಿಟ್ಟು ನಾವು ಆನಂದವಾಗಿ ಬದುಕಿದ್ರೆ ಎಂಥ ಆನಂದ ಪ್ರಾಪ್ತಿ ಆಗ್ಬೋದು, ಎಂಥ ಶಕ್ತಿ ಬರ್ಬೋದು ಗೊತ್ತಿಲ್ಲ, ಎಂಥ ಆನಂದ, ಎಂಥ ಒಳ್ಳೆ ನಿದ್ದೆ ಬರ್ಬೋದು ಅದು. ಅದಕ್ಕೆ ಅದನ್ನ ಬಿಡಕ್ ಆಗ್ತಾ ಇಲ್ವಲ್ಲ, ಅದಕ್ಕೆ ಮನಸ್ಸಿಗೆ ನಾವು ತರಬೇತಿ ಕೊಡ್ಬೇಕು. ನಾವು ಚಿಕ್ಕವರಿದ್ದಾಗಿಂದ ಅಥವಾ ಯುವಕರಿದ್ದಾಗಿಂದ, ಸಾಧನೆಗೆ ಬಂದಾಗಿಂದ ಹೋಲಿಕೆ ಮಾಡ್ಕೊಂಡ್ರೆ ಇದು ಬಹಳ ದೊಡ್ಡ ಸಾಧನೆ. ಇವಾಗ ನಾವು ಬಿಟ್ಟಿರೋದೇನೆ ದೊಡ್ಡ ಸಾಧನೆ. ಅಷ್ಟು ಸಾಧನೆ ಮಾಡಿದೀವಿ, ಆದ್ರೆ ಇನ್ನೂ ಮಾಡಬಹುದಲ್ಪ. ಅದಕ್ಕೆ ನಾವು ಒಂದೊಂದು ಇಂದ್ರಿಯನ ತರಬೇತಿಗೊಳಿಸಕ್ಕಾಗಲ್ಲ. ಒಂದೊಂದು ಇಂದ್ರಿಯಕ್ಕೆ ಬೈದ್ರೆ ಉಪಯೋಗ ಇಲ್ಲ. ಆ ಮನಸ್ಸಿಗೆ ಪ್ರೀತಿಯಿಂದ, ನಿಜಗುಣ ಶಿವಗಳು ಹೇಳ್ತಾರೆ, ಕೋಗಿಲೆ ಚೆಲುವ ಕೋಗಿಲೆ, ಮುದ್ದು ಕೋಗಿಲೆ, ಜಾಣ ಕೋಗಿಲೆ. ಮನಸ್ಸಿಗೆ ಕೋಗಿಲೆ ಹೋಲಿಕೆ ಕೊಟ್ಬಿಟ್ಟು, ಜಾಣ ಕೋಗಿಲೆಪ್ಪ ನೀನು, ಮುದ್ದು ಕೋಗಿಲೆ, ಇದು ಬೇಗ ಪರಮಾತ್ಮನ ಸೇರು, ಪರಮಾತ್ಮನ್ನೇ ಜಪಿಸು ಅಂತ ಹೇಳಿ ಮನಸ್ಸಿಗೆ ಬುದ್ಧಿ ಹೇಳ್ತಾರೆ. ಹಾಗೆ ನಾವು ಈ ಮನಸ್ಸಿಗೆ ಬುದ್ಧಿ ಹೇಳೋದು, ಅದು ಯಾವಾಗ ಹೇಳೋದು ಮುಖ್ಯವಾಗಿ ಅಂದ್ರೆ ಮಲಗುವಾಗ ಮತ್ತು ಎದ್ದ 5 ನಿಮಿಷ. ಮಲಗಕ್ಕೆ ಅರ್ಧ ಗಂಟೆ ಮುಂಚೆ ಧ್ಯಾನ ಮಾಡಿ ಕೂತ್ಕೊಳ್ಳಿ, ದೀರ್ಘವಾಗಿ ಉಸಿರಾಟ ಮಾಡಿ ಮನಸ್ಸಿಗೆ ಬುದ್ಧಿ ಹೇಳಿ. ಆಮೇಲೆ ಬೆಳಗ್ಗೆ ಎದ್ದಾಗ
ಅದನ್ನ ಮಾಡಿ. ನನಗೆ ಬೆಳಗ್ಗೆ ಎದ್ದಾಗ ಸಾಧ್ಯ ಆಗತ್ತೆ, ರಾತ್ರಿ ಮಲಗುವಾಗ ಮನ್ಸಿಗೆ ಬುದ್ಧಿ ಹೇಳಕ್ ಆಗವಲ್ಲ. ನನಗೂನು ಮಲ್ಕೊಂಡ್ಬಿಡ್ತೀನಿ ಬೇಗ, ನಿದ್ದೆ ಬರದಿದ್ರು ಸುಮ್ಮನೆ ಮಲಗಿರೋದು ಅದು ಅಷ್ಟು ಒಳ್ಳೇದಲ್ಲ. ಧ್ಯಾನ ಅಥವಾ ಅಧ್ಯಯನ ಬಹಳ ಒಳ್ಳೇದು. ಪ್ರಯತ್ನ ಮಾಡಿ, ಒಂದೇ ದಿವಸಕ್ಕೆ ಆಗಲ್ಲ. ನಿರಂತರವಾಗಿ ನಿಧಾನವಾಗಿ, ಸ್ಲೋ ಅಂಡ್ ಸ್ಟಡಿ, ನಿಧಾನವಾಗಿರ್ಬೇಕು, ನಿರಂತರವಾಗಿರ್ಬೇಕು. ಇದಿಷ್ಟು ಇವತ್ತಿನ ಅಂದ್ರೆ ಮಹಾದೇವಿಯಕ್ಕ ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡಬೆರೆದ ಬಳಿಕ ಎನಗಿನ್ನೂ ಭಾವ ಉಂಟೆ ಚನ್ನಮಲ್ಲಿಕಾರ್ಜುನ. ಮನಸ್ಸು ಚನ್ನಮಲ್ಲಿಕಾರ್ಜುನ ಕೂಡ್ಬಿಟ್ಟಿದೆ, ಇನ್ನು ನನಗೆ ಭಾವ ಇಲ್ಲ ಅನ್ನುವ ಸಂತೋಷವನ್ನ ಈ ವಚನದಲ್ಲಿ ಮಹಾದೇವಿಯಕ್ಕ ವ್ಯಕ್ತಪಡಿಸ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.